ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮುಂಚೆನೆ ಹೇಳಿದ್ದೆ 14ನೇ ವಾರ ಇವರೇ ನಾಮಿನೇಟ್ ಆಗಿದಾರಂತ. ಅದೇ ರೀತಿಯಾಗಿ ಅವರೇ ನಾಮಿನೇಟ್ ಆಗಿದ್ದಾರೆ. ಯಾರಂತ ಕೇಳೋದಾದ್ರೆ 3 ಜನ ಫೀಮೇಲ್ ಕಂಟೆಸ್ಟೆಂಟ್ಗಳು, ರಾಶಿಕಾ, ಸ್ಪಂದನ, ಅಶ್ವಿನಿ. ಅದೇ ರೀತಿಯಾಗಿ ಪುರುಷರಂತ ಬಂದಾಗ ಧನು, ಧ್ರುವಂತು. ಈ 5 ಜನ ನಾಮಿನೇಟ್ ಆಗಿದ್ದಾರೆ. ಲಕ್ಕಿ ಸೇವ್ ಆಗಿದ್ದಾರೆ. ರಕ್ಷಿತ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಘು ಆಗಿರ್ಬೋದು, ಗಿಲ್ಲಿ ಅಂತ ಕ್ಯಾಪ್ಟನ್ ಬಿಟ್ಬಿಡಿ. ಇನ್ನು 3 ಜನ ಸೇವ್ ಆಗಿದ್ದಾರೆ. ಆ 4 ಜನ ಸೇವ್, ಈ 5 ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಈ 5 ಜನದಲ್ಲಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿ ಹೋಗೋದು ಯಾರು, ಯಾರಿಗೆಲ್ಲ ಯಾವ ರೀತಿ ಎಲ್ಲ ವೋಟಿಂಗ್ ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಂದ್ರೆ ಕಂಪಲ್ಸರಿ ವೋಟ್ ಬೇಕೇ ಬೇಕು. ಸ್ಪೆಷಲ್ ಫ್ಯಾನ್ ಬೇಸ್ ಅಂತೂ ಬೇಕು. ಆ ಫ್ಯಾನ್ ಬೇಸ್ ಯಾರಿಗಿದೆ, ಯಾರು ಇರ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರೆಲ್ಲ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರಿಗೆ ಎಷ್ಟೆಲ್ಲ ಪರ್ಸೆಂಟೇಜ್ ಎಲ್ಲ ವೋಟ್ ಬಂದಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ವಿಷಯ ಏನಂದ್ರೆ, ಖಂಡಿತವಾಗ್ಲೂ 5 ಜನ ನಾಮಿನೇಟ್ ಆಗಿದ್ದಾರೆ. ತುಂಬಾ ಸಲ ಅಶ್ವಿನಿ ಅವರು ಅಲ್ಲ, ನಮ್ಮ ಸ್ಪಂದನ್ ಅವರು ಹೋಗ್ತಾರೆ, ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ 3-4 ವಾರಗಳಿಂದ ಬರ್ತಾನೆ ಇದೆ. ಬಟ್ ಎಲಿಮಿನೇಟ್ ಆಗ್ತಾ ಇದಾರ, ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಅವರು ಆಟ ಆಡ್ತಾರೋ ಬಿಡ್ತಾರೋ, ಟಾಸ್ಕ್ ಆಡ್ತಾರೋ ಮನೇಲಿದ್ದಾರೋ, ಇವೆಲ್ಲ ಸೆಕೆಂಡ್ ಬಿಟ್ಟೆ ವೋಟಿಂಗ್ ಅಂತೂ 100% ಬರ್ತಾ ಇದೆ ಗುರು. ಇದಂತೂ ಸತ್ಯ. ಆದ್ರೆ ಈ ವಾರ ಯಾರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಸ್ಪಂದನ ಮತ್ತೆ ಧ್ರುವಂತು ಇಬ್ರು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ. ಇವರಿಬ್ರಲ್ಲಿ ಯಾರು ಬೇಕಾದ್ರೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ಬೋದು. ಇಲ್ಲ ಕಲರ್ಸ್ ಅವ್ರು ಮತ್ತೆ ಸೇವ್ ಮಾಡ್ತಾರೆ ಸ್ಪಂದನ, ಹಂಗಂದ್ರೆ ರಾಶಿಕನ ಇಲ್ಲ ಧನುನ ಹೋಗ್ತಾರೆ ಖಂಡಿತವಾಗ್ಲು. ಇನ್ನು ಟೋಟಲ್ ಆಗಿ ವೋಟಿಂಗ್ ರಿಸಲ್ಟ್ ಹೇಳ್ಬೇಕಂದ್ರೆ ಮೊದಲನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ತುಂಬಾ ಈ ವೀಕು ಪರವಾಗಿಲ್ಲ, ಸ್ವಲ್ಪ ನೆಗೆಟಿವ್ ಅಲ್ಲ ಪಾಸಿಟಿವ್ನೇ ಜಾಸ್ತಿ ಸಿಕ್ತು. ಜೊತೆಗೆ ಎಸ್ಪೆಷಲಿ ಗಿಲ್ಲಿ ಹತ್ರ ಆರ್ಗ್ಯುಮೆಂಟ್ಗಳಾಗಿರ್ಬೋದು, ಗಿಲ್ಲಿ ಹತ್ರ ಜಗಳಗಳಾಗಿರ್ಬೋದು, ಇವೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಅಶ್ವಿನಿ ಅವರಿಗೆ ಸ್ವಲ್ಪ ವೋಟಿಂಗ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಯಾವುದೇ ಸಂದೇಹ ಇಲ್ಲ, ಅನುಮಾನ ಕೂಡ ಬೇಡ. ಇನ್ನು 2ನೇ ಸ್ಥಾನದಲ್ಲಿ ತುಂಬಾ ಜನ ಧನು ಸೇಫ್ ಗೇಮ್ ಮಾಡ್ತಾರೆ, ಧನು ಏನ್ ಮಾತಾಡ್ತಾ ಇಲ್ಲ, ಧನು ಆಟ ಆಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ಅಂದ್ರೂ ಕೂಡ 100% ಆಗಿ ವೋಟ್ ಅಂತೂ ಬರ್ತಾ ಇದೆ. 2ನೇ ಸ್ಥಾನದಲ್ಲಿ ಧನು ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಧನುಗೆ ಮತ್ತು ರಾಶಿಗೆ ದೊಡ್ಡ ಕಂಪೇರ್ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಆಲ್ಮೋಸ್ಟ್ ಆಲ್ ರಾಶಿಕಾ ಧನು ಸೇಮ್ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಅಲ್ಲಿ ಧನು ಇದ್ದಾರೆ, ಥರ್ಡ್ ಅಲ್ಲಿ ನಮ್ಮ ರಾಶಿಕಾ ಇದ್ದಾರೆ. ರಾಶಿಕಾ ಮೀರಿಸಬಹುದು ಇವತ್ತು ನಾಳೆರಲ್ಲಿ. ಇದು ಮೊದಲನೇ ದಿನ ವೋಟಿಂಗ್ ರಿಸಲ್ಟ್ ಆಗಿರೋ ಕಾರಣ ಸೆಕೆಂಡ್ ಅಲ್ಲಿ ಇದ್ದಾರೆ, ಥರ್ಡ್ ಅಲ್ಲಿ ಇದ್ದಾರೆ ರಾಶಿಕಾ. ನಾಳೆಗೆ ಇನ್ಕ್ರೀಸ್ ಆಗ್ಬೋದು ಅನಿಸ್ತಾ ಇದೆ. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಫ್ಯಾನ್ಸ್ ಅಂತ ಬೇರೆ, ಕಾಮನ್ ಆಡಿಯನ್ಸ್ ಬೇರೆ, ಎಪಿಸೋಡ್ ನೋಡಿ ವೋಟ್ ಹಾಕೋರು ಬೇರೆ ಇರ್ತಾರೆ. ಆ ರೀತಿಯಾಗಿ ತಗೊಂಡಾಗ ನಂಗೆ ಯಾಕೋ ಅನಿಸ್ತಾ ಇದೆ ರಾಶಿಕಾ ಅವರು ಸೆಕೆಂಡ್ ಪ್ಲೇಸ್ಗೆ ಬರ್ಬೋದು ಅಂತ. ಈ ಮಾತ್ರ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು 4th ಪ್ಲೇಸ್ ಅಲ್ಲಿ ಸ್ಪಂದನ್ ಇದ್ದಾರೆ. ಕೊನೆಯಲ್ಲಿ ಧ್ರುವಂತ್ ಇದ್ದಾರೆ. ಏನ್ ಗುರು ಅಷ್ಟೆಲ್ಲ ಕಂಟೆಂಟ್ ಕೊಡ್ತಾರೆ, ಅಷ್ಟೆಲ್ಲ ಚೆನ್ನಾಗಿ ಆಡ್ತಾರೆ ಧ್ರುವಂತು, ಅದು ಕೂಡ ಕೊನೆ ಸ್ಥಾನದಲ್ಲಿ ಇದ್ದಾರೆ ಅಂತ ನಿಮ್ಗೆ ಡೌಟ್ ಎಲ್ಲ ಬರ್ಬೋದು. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸ್ಪಂದನ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಈ ರೀತಿ ತಗೊಂಡಾಗ ಸ್ಪೆಷಲ್ ಆಗಿ ಅವರಿಗೆ ಸ್ವಲ್ಪ ಫ್ಯಾನ್ಸ್ ಬೇಸ್ ಎಲ್ಲ ಇದೆ. ಬಟ್ ಧ್ರುವಂತ್ ಅವರಿಗೆ ಕಾಮನ್ ಪೀಪಲ್ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಫ್ಯಾನ್ ಬೇಸ್ ಅಂತೂ ಇಲ್ಲ. ಅಂದ್ರೆ ಧ್ರುವಂತ ವೋಟ್ ಹಾಕ್ಲೇಬೇಕು ಗುರು ಅಂತ ಯಾರು ಆಗ್ತಾ ಇಲ್ಲ. ಓಕೆ ಡನ್ ಅನ್ನೋ ರೀತಿಯಾಗಿ ವೋಟ್ ಮಾಡ್ತಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಸ್ಪೆಷಲ್ ಫ್ಯಾನ್ಸ್ ಎಲ್ಲ ಇಲ್ಲ. ಆದ ಕಾರಣ ಅವರು ಲಾಸ್ಟ್ ಅಲ್ಲಿ ಇದ್ದಾರೆ. ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ಕೇಳೋದಾದ್ರೆ, ವೋಟಿಂಗ್ ಪ್ರಕಾರ ಆದ್ರೆ ಸ್ಪಂದನ, ಧ್ರುವಂತು ಇವರಿಬ್ರಲ್ಲಿ ಯಾರು ಒಬ್ರಲ್ಲ, ಧ್ರುವಂತೆ ಹೋಗ್ತಾನೆ ಅನ್ಕೊಂಡಿದೀನಿ. ನೋಡೋಣ ಏನೆಲ್ಲ ಮಾಡ್ತಾರಂತ. ಯಾಕಂದ್ರೆ ಆಕ್ಚುಲಿ ಸ್ಪಂದನ ಹೋಗ್ಬೇಕು, ಬಟ್ ಸ್ಪಂದನ ಮತ್ತೆ ಉಳಿಸ್ಕೊಂತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಒಂದ್ ವೇಳೆ ವೋಟಿಂಗ್ ಏನ್ ತಗೊಳಲ್ಲ, ಕಾಂಟ್ರಿಬ್ಯೂಷನ್ ಏನು ಇಲ್ಲ, ಇವ್ರ ಮನೆಯಿಂದ ಹೊರಗಡೆ ಕಳ್ಸೋಣ ಅಂದ್ರೆ 100% ಸ್ಪಂದನ, ಧನು ಇವರಿಬ್ಬರು ಯಾರೋ ಒಬ್ರು ಹೋಗ್ತಾರೆ. ಇಲ್ಲ ವೋಟಿಂಗ್ ಕನ್ಸಿಡರ್ ಮಾಡೇ ಮಾಡ್ತೀವಿ ಅನ್ನೋದಾದ್ರೆ ಸ್ಪಂದನ, ಧ್ರುವಂತು ಇವರಿಬ್ಬರಲ್ಲಿ ಯಾರಾದೊಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಂತ ಸತ್ಯ 100%. ನಾ ಕೊನೆಯದಾಗಿ ಫಸ್ಟ್ ಹೇಳ್ಕೊಂಡ್ಬಿಡ್ತೀನಿ ನೋಡಿ. ಫಸ್ಟ್ನೇ ಸ್ಥಾನ ನಮ್ಮ ಅಶ್ವಿನಿ ಗೌಡ ಇದ್ದಾರೆ. 2ನೇ ಸ್ಥಾನದಲ್ಲಿ ಧನು, 3ನೇ ಸ್ಥಾನದಲ್ಲಿ ರಾಶಿಕಾ, 4ನೇ ಸ್ಥಾನದಲ್ಲಿ ಸ್ಪಂದನ, 5ನೇ ಸ್ಥಾನದಲ್ಲಿ ಧ್ರುವಂತು. ಈ ರೀತಿ ಇದೆ ವೋಟಿಂಗ್ ರಿಸಲ್ಟ್, ವೋಟಿಂಗ್ ಅನಾಲಿಸಿಸ್. ಮತ್ತೆ ನಿಮ್ಮ ಫೇವರೇಟ್ ಯಾರು, ಇವರಲ್ಲಿ ಯಾರನ್ನ ಉಳಿಸಕ್ಕೆ ಪ್ರಯತ್ನ ಪಡ್ತಾರೆ, ಯಾರಿಗೆಲ್ಲ ವೋಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.